ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಾರ. ಆತ್ಮೀಯರೇ, 2027 ಉತ್ತರ ಪ್ರದೇಶದ ಚುನಾವಣೆ ಸಮೀಪ ಬರ್ತಾ ಇದ್ದಾಗ UPಯಲ್ಲಿಯ ಅಯೋಧ್ಯ ರಾಮ ಮಂದಿರದಲ್ಲಿ ಹಣದ ಲೂಟಿ ಆಗ್ತಾ ಇದೆ, ಡಕಾಯಿತಿ ಆಗ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾವ ರಾಮ ಮಂದಿರ 370 ಕಾನೂನುಗಳ ಮೂಲಕ ಇಡೀ ದೇಶದಲ್ಲಿ ಅಧಿಕಾರ ಪಡೆದಂಥ BJP ಇವತ್ತು ರಾಮ ಮಂದಿರದಲ್ಲಿ ಲೂಟಿ ಆಗ್ತಾ ಇದೆ, ಡಕಾಯಿತಿ ಆಗ್ತಾ ಇದೆ ಅಂತ ಆರೋಪ ಬಂದಾಗ BJP ತಲ್ಲಣಗೊಳ್ತಾ ಇದೆ. ಜೊತೆಗೆ RSS ಕಡೆಗೂ ಬೆರಳು ಹೋಗ್ತಾ ಇದೆ. ಅಲ್ಲಿ ಬಂಗಾರ ಕದಿಯಲಾಗಿದೆ, ಬೆಳ್ಳಿ ಕದಿಯಲಾಗಿದೆ, ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. 200 ಕೋಟಿಗೂ ಹೆಚ್ಚು ಅಲ್ಲಿ ಏನಪ್ಪ ಅಂದ್ರೆ ದುಡ್ಡು ಹೊಡೆದಿದ್ದಾರೆ ನಡಿಕಿನವರು, ಭಕ್ತರು ದೇವರ ಹೆಸರಿನಲ್ಲೇ, ದೇವರ ಪೂಜೆ ಹೆಸರಿನಲ್ಲೇ, ದೇವರ ಕಾಣಿಕೆಗಳ ಹೆಸರಿನಲ್ಲೇ ಹೊಡೆದಿದ್ದಾರೆ ಅನ್ನೋದು ಆರೋಪಗಳು, ಗಂಭೀರ ಆರೋಪಗಳು ಬರ್ತಾ ಇದ್ದಾವೆ. ಅದಕ್ಕೆ ನಮ್ಮ ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು SIT ನೇಮಿಸಿದ್ದಾರೆ. SIT ನೇಮಿಸಿದ್ದು ಯಾರು ಮಾಡಿದಾರ ತನಿಖೆ ಆಗಲಿ ಅಂತೇಳಿ ಒಳ್ಳೆಯದು. ಆದರೆ ಈ FIR ಅಲ್ಲ SIT ಹೆಂಗೆ ನೇಮಿಸಿದ್ರು ಅನ್ನೋದು ಇದು ದೊಡ್ಡ ಪ್ರಶ್ನೆ ಆಗ್ಯದ. ಯಾರನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇವರು. ಯಾಕಂದ್ರೆ ಇಲ್ಲಿ ಯಾರ ಹೆಸರು ಇಲ್ಲ, SIT ನೇಮಿಸಿದ್ರು. FIR ಆದ್ಮೇಲೆ ನೀವು SIT ಯಾರನ್ನು ತನಿಖೆ ಮಾಡೋದು? ಹೌದು, ರಾಮ್ ಟ್ರಸ್ಟದ ಮೇಲೆ ಅಲ್ಲಿಯ ನಿರ್ದೇಶಕರ ಮೇಲೆ ಆರೋಪಗಳಿದ್ದಾವೆ. ಮತ್ತು ಅವ್ರ ಹೆಸರಾಗಿ FIR ಯಾಕೆ ಇಲ್ಲಿವರೆಗೆ ಆಗಿಲ್ಲ? ಎನ್ಕ್ವೈರಿ ಮಾಡೋದು ಅಂದರೆ ಏನು ಎನ್ಕ್ವೈರಿ ಮಾಡೋದು ಅಂದರೆ ಸಣ್ಣ ಪುಟ್ಟ ಯಾರೋ ಹುಡುಗರನ್ನ ಹಿಡ್ಕೊಂಡು ಅಲ್ಲಿದ್ದಂಥ ಹಿಡ್ಕೊಂಡು ಟಿನು ಯಾದವ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಇಂಥವ್ರು ಯಾರನ್ನೂ ಒಂದಿಷ್ಟು ಬಲಿಪಶು ಮಾಡಿ ತೆಗೆದು ಹಾಕಿಬಿಡೋದ? ಮೂಲ ಯಾರು? ಯಾಕೆಂತಂದ್ರೆ ಈಗಿನ ಲೆಕ್ಕದ ಪ್ರಕಾರ ಒಂದು ಅಂದಾಜು 200 ಕೋಟಿ ಆಗಿದೆ ಅಂತ ಕೆಲವರು, 1000 ಕೋಟಿ ಆಗಿದೆ ಅಂತ ಕೆಲವರು. ಅದೇನು ಗೊತ್ತಾಗಬೇಕಲ್ರಿ, ಇದು ಎಷ್ಟು ದುಡ್ಡು ಹೋಗ್ಯದ ಅದು ಎನ್ಕ್ವೈರಿ. ಆದರೆ ಯಾರು ಮಾಡಿದರು, ಯಾರು ನೀವು ಎನ್ಕ್ವೈರಿ ಮಾಡ್ತಾಯಿದ್ದೀರಿ? ಈಗೇನೋ ಅದರಲ್ಲಿ ಇದ್ದಿರ್ತ ಪ್ರಮುಖ ಹೆಸರುಗಳು ಚಂಪತ್ ರಾಯ್, ಇವ್ರ ಮೊದಲಿನ ಸೆಕ್ರೆಟರಿ ಇದ್ದಂಥವ್ರು, ಅಧ್ಯಕ್ಷ ಇದ್ದಂಥವ್ರು, ಅವ್ರ ಜೊತೆ ಗೋಪಾಲ್ ರಾವ್, ಅನಿಲ್ ಮಿಶ್ರಾ, ಸುಭಾಷ್ ಶ್ರೀವಾತ್ಸವ್, ಇದಕ್ಕೆಲ್ಲ ಹೆಸರು ಕೇಳಿ ಬರ್ತಾ ಇದ್ದಾರೆ. ಅದರಲ್ಲೂ ಮೇನ್ ಹೆಸರು ಕೇಳಿ ಬರೋದು ಚಂಪತ್ ರಾಯ್. ಅವರಲ್ಲಿ ಭೂಮಿ ಟ್ರಸ್ಟ್ ಹೆಸರಲ್ಲಿ ಕೊಂಡ್ಕೊಂಡಿದ್ದಾರೆ. ಕಡಿಮೆ ರೇಟ್ ಕೊಟ್ಟು ಹೆಚ್ಚಿನ ರೇಟನ್ನು ಬರೆಸಿ ಆ ದುಡ್ಡನ್ನು ಹೊಡೆದಿದ್ದಾರೆ ಅನ್ನುವಂಥದ್ದು, ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ಅನಿಲ್ ಮಿಶ್ರಾ ಅವ್ರ ಮೇಲೆ 40% 30% ದುಡ್ಡು ಹೊಡೆದಿದ್ದಾರೆ. ಅಲ್ಲಿ ಬಂದ ಬಂಗಾರ ಆಗಿರ್ಬೋದು, ಹಣ ಆಗಿರ್ಬೋದು, ಮತ್ತದಾಗಿರ್ಬೋದು. ಪಾಪ ಭಕ್ತರು ಅಲ್ಲಿ ಒಂದು ಅಂದಾಜಿನ ಪ್ರಕಾರ ಸ್ವತಃ ಸರ್ಕಾರ ಅಲ್ಲಿಯ ನಮ್ಮ ಯೋಗಿ ಸರ್ಕಾರ ಹೇಳ್ತದೆ ಕಡಿಮೆ ಅಂದ್ರೆ 16.5 ಕೋಟಿ ಜನ ಬಂದು ಹೋಗಿದ್ದಾರೆ. 16.5 ಕೋಟಿ ಜನ ಅಂದ್ರೆ ಒಬ್ಬೊಬ್ಬರು 100 ಕಾಣಿಕೆ ಹಾಕಿರ್ಬೋದಾ? ಕೆಲವೊಬ್ರು 10 ಲಕ್ಷ ಹಾಕ್ತಾರೆ, 20 ಲಕ್ಷ ಹಾಕ್ತಾರೆ, ಕೋಟಿಗಳಲ್ಲಿ ಹಾಕುವಂಥ ಶ್ರೀಮಂತರಿದ್ದಾರೆ. ರಾಮನ ಮೇಲೆ ಅಷ್ಟೊಂದು ಭಕ್ತಿ ಇದ್ದಂಥ ಜನ ಇದ್ದಾರೆ. ಆ ದುಡ್ಡಿನ ಲೆಕ್ಕಪತ್ರ ಇಲ್ಲಿವರೆಗೆ 1 ವರ್ಷದಲ್ಲಿದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಳೆದ 10 ವರ್ಷಗಳಿಂದ ನಡೀತಾ ಬಂದದ ಅದು ಲೆಕ್ಕಪತ್ರ ಯಾರು ಇಟ್ಕೋಬೇಕು ಅಂತ. ಇದರ ಜವಾಬ್ದಾರಿಯನ್ನು ಈ RSS ಮೂಲದವರು ಇವರಲ್ಲ, ವಿಶ್ವ ಹಿಂದೂ ಪರಿಷತ್, RSS ಇದರ ಮೂಲದವರು, ಸಂಘ ಪರಿವಾರದವರು ಇವರು. ಇದೇ ಹೇಳಿದ್ನಲ್ಲ ಜಸ್ಟ್ ಚಂಪತ್ ರಾಯ್, ಇವರು RSS ಜೊತೆಗೆ ಇದ್ದಂಥವ್ರು, ವಿಶ್ವ ಹಿಂದೂ ಪರಿಷತ್ ಜೊತೆಗಿದ್ದಂಥವ್ರು. ಗೋಪಾಲ್ ರಾವ್ ಇವರು ಸಹ RSS ಜೊತೆಗೆ ಇದ್ದಂಥವ್ರು. ಅನಿಲ್ ಮಿಶ್ರಾ ಇವರು ಇದ್ದಂಥವ್ರು. ಅದೇ ಕಾಲ ಸುಭಾಷ್ ಶ್ರೀವಾತ್ಸವ್ ಇವರು ಸಹಿತ RSS ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಂಡವರು. ನಾವು ಈಗ ಮಾಜಿ ಇದ್ದಾರೆ, ಈಗ ಇದರಲ್ಲೇ ಡೈರೆಕ್ಟ್ರು ಅಥವಾ ಅದರ ಸದಸ್ಯರು ಆಗಿದ್ದಾರೆ. ಇವರ ಸಮಯದಲ್ಲೇ ಈ ಎಲ್ಲ ಘಟನೆಗಳಾಗಿದ್ದಾವೆ. ಇದು ಎನ್ಕ್ವೈರಿ ಆಗಬೇಕು. ಆದರೆ ಇವ್ರ ಮೇಲೆ FIR ಇಲ್ಲ, ತನಿಖೆ ನಡೆದ. ಅಂದರೆ ಏನು ತನಿಖೆ ಮಾಡ್ತಾರೆ ಇವರು? ದುಡ್ಡಂತೆ ಹೋಗ್ಯದ, ಹೊಡೆದಾರ ಸಾಕ್ಷಿ ಆಗ್ಲಿಕ್ಕೆ ಅದಕ್ಕೆ ಸಾಕ್ಷಿ ದೊಡ್ಡ ಆಧಾರನ ಇಲ್ಲೇ ಏನಪ್ಪ ಅಂತಂದ್ರೆ ನೃಪೇಂದ್ರ ಮಿಶ್ರಾ. ಅದರಲ್ಲೂ ಮುಖ್ಯವಾಗಿ ಇವರು ನರೇಂದ್ರ ಮೋದಿಯವರ ಕ್ಯಾಬಿನೆಟ್ದಲ್ಲೇ ಅವರಿಗೆ ಸೆಕ್ರೆಟರಿ ಆಗಿದ್ದಂಥವ್ರು, ಅವ್ರಿಗೆ ಸಲಹೆ ಸೂಚನೆ ಕೊಡುವಂಥವ್ರು. ಒಂದು ಕಾಲಕ್ಕೆ ಇವರು ಏನಪ್ಪ ಅಂತಂದ್ರೆ ಮುಲಾಯಂ ಸಿಂಗ್ ಯಾದವ್ ಅಂದರೆ ಅಖಿಲೇಶ್ ಯಾದವ್ರ ಅಪ್ಪ, ಅವ್ರ ಸರ್ಕಾರದಲ್ಲೇ
ಗುಂಡು ಹಾಕಿದಂಥ ಕರ್ ಸೇವಕರ ಮೇಲೆ ಅಥವಾ ಕಾರ್ ಸೇವಕರು ಅಂತಾರೆ, ಕರ್ ಸೇವಕರ ಮೇಲೆ ಗುಂಡು ಹಾಕಿದಾಗ ಅದು ಡೈರೆಕ್ಷನ್ ಮಾಡಿದ್ರು ಇವರು ಒಬ್ಬರು ಇದ್ದರು ಅಂತೇಳಿ. ಅವ್ರು ಇವತ್ತಲ್ಲಿ ಡಕಾಯಿತಿ ನಡೆದ ಡಕಾಯಿತಿ ಲೂಟಿ ಇಂಥ ಶಬ್ದ ಬಳಸ್ತಾ ಇದ್ದಾರೆ. ಅಂದ್ರೆ ನಡೆದಂಥ ಗ್ಯಾರಂಟಿ, ಬಂಗಾರಲ್ಲಿ ಹೋಗಿದ್ದು ಗ್ಯಾರಂಟಿ, ಬೆಳ್ಳಿ ಹೋಗಿದ್ದು ಗ್ಯಾರಂಟಿ, ಮತ್ತೇನು ಹೋಗಿದ್ದು ಗೊತ್ತಿಲ್ಲ. ಇದನ್ನೆಲ್ಲ ಲೆಕ್ಕ ಬಂದಿರೋದು ಬೇಕು. ಎಷ್ಟು ಬಂತು, ಎಷ್ಟು ಹೋಯ್ತು, ಯಾಕಿಲ್ಲ, ಇಲ್ಲಿವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಇವತ್ತಲ್ಲಿ ಆರೋಪ ಮಾಡುವಂಥ ಎಲ್ಲರೂ ಪ್ರಶ್ನೆ ಆಗ್ಯದ. ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಮತ್ತು ಸಂಘ ಪರಿವಾರ ವಿರೋಧಿಗಳೆಲ್ಲ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ರಾಮನಿಂದ ಅಧಿಕಾರಕ್ಕೆ ಬಂದರು ನೀವು ರಾಮನ ಮಂದಿರದಲ್ಲಿ ಸಹಿತ ನೀವು ಲೂಟಿ ಮಾಡ್ತೀರಲ್ರಿ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ನರೇಂದ್ರ ಮೋದಿಯವರ ಖಾಸ್ ವ್ಯಕ್ತಿ ನೃಪೇಂದ್ರ ಮಿಶ್ರಾ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಒಬ್ಬ CEO ನೇಮಿಸ್ಬೇಕಂತ ಹೇಳ್ತಾ ಇದ್ದಾರೆ. CEO ಮೂಲಕ ಆಗಬೇಕು ತನಿಖೆ ಅಂತೇಳಿ. ಆದರೆ ವಿರೋಧಿಗಳು ಇಲ್ಲ, ಇಲ್ಲಿ ಅಧಿಕಾರಿಗಳು ನೇಮಿಸೋ ಅವಶ್ಯಕತೆ ಇಲ್ಲ, ನ್ಯಾಯಾಂಗದ ಎನ್ಕ್ವೈರಿ ಆಗಲಿ, ಯಾರು ತಪ್ಪಿದ ಸರ್ ಮೊದಲು ಅವ್ರನ್ನ ಎನ್ಕ್ವೈರಿ ಒಳಗೆ ಹಿಡ್ಕೊಂಡು ಹೋಗಿರೋ ಅವ್ರನ್ನ ಜೈಲಿಗೆ ಹಾಕಿರೋ ಅವ್ರನ್ನ. ಈಗ ಆರೋಪದವ್ರ ಮೇಲೆ ಎಷ್ಟು ದುಡ್ಡು ಹಾಕಿದ್ದು ಸುಳ್ಳಲ್ಲ, ಕೆಲವು CCTV ಫುಟೇಜ್ ಮುಚ್ಚಿ ಹಾಕಿದ್ದಾರೆ ಅನ್ನುವಂಥ ಆ ಸಂದರ್ಭದಲ್ಲಿಯೂ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇದು ಬೆರಳ ರಾಮ ಮಂದಿರವನ್ನು ಕಟ್ಟೋದಕ್ಕೆ ಹೋರಾಟ ಮಾಡಿದಂಥ ಈ RSS ಅಥವಾ ಸಂಘ ಪರಿವಾರ ಅಥವಾ ವಿಶ್ವ ಹಿಂದೂ ಪರಿಷತ್ ಇವತ್ತು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಕೆಲವೊಬ್ರು ಏನೋ ಅದು ಮಾಡ್ತಾರೆ, ಇಲ್ಲಂತಲ್ಲ. ನಾವು ಕಟ್ಟಿದ್ದೀವಿ, ನಮ್ಮ ಪ್ರಯತ್ನ ರಾಮ ಮಂದಿರ ಆಗ್ಯದ, ನಾವು ನಿಶ್ಚಿತನ RSS ಮತ್ತು ಸಂಘ ಪರಿವಾರದವರು ಹೋರಾಟ ಮಾಡೋದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರಲಿಲ್ಲ. ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಹೋರಾಟ ಆಗಿದೆ, ಕರಸೇವಕ ಜೀವ ಕೊಟ್ಟಿದ್ದಾರೆ, ಬಾಬರಿ ಮಸೀದಿ ಕೆಡೋ ಮುಂದೆ. ಅವೆಲ್ಲ ಸುಳ್ಳಿರಲ್ಲ, ಅವು ಫ್ಯಾಕ್ಟನ. ಹಾಗೆ ತಿಳ್ಕೊಂಡು ಈ ಸೇವೆ ಮಾಡಿದ್ದಕ್ಕಾಗಿ ನೀವು ಇವತ್ತು ರೆಮ್ಯುನರೇಷನ್ ತೊಗೊಳ್ತಾ ಇದ್ದೀರಾ ಈ ರೂಪದಲ್ಲೇ. ತಲ್ಲಿ ಬಂಗಾರ, ಬೆಳ್ಳಿ, ಹಣ 40%, 20%, ಮತ್ತೇನು ಪರ್ಸೆಂಟು ಸೇವೆ ಮಾಡಿದ್ದಕ್ಕೆ ನೀವು ಇವತ್ತು ಪ್ರತಿಫಲ ಪಡಿತಾ ಇದ್ದೀರಾ. ಭಗವಂತ ಏನು ಹೇಳ್ತದ್ರಿ, ನಿಮ್ಮ ಕೆಲಸ ನೀವು ಮಾಡಿರಿ, ಭಗವಂತ ಫಲ ಕೊಡ್ತಾನಂತ. ಈ ರೀತಿ ಫಲ ತೊಗೊಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರ ವಿರೋಧಿಗಳು. ಅಖಿಲೇಶ್ ಯಾದವ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಹೌದ್ರಿ, ನೀವು ದುಡಿದ್ರೆ ನಾವಿಲ್ಲ ಅಂತ ಏನು ಅಂತ. ನಾ ಹೌದು, ನಿಮ್ಮ ಮೇಲೆ ಗುಂಡು ಹಾಕಿದ್ದು ಕರೆನ ಸುಳ್ಳಲ್ಲ. ಕರಸೇವಕರ ಮೇಲೆ ಬಾಬರಿ ಮಸೀದಿ ಇದ್ದದ್ದು ಪವಿತ್ರ ಅವ್ರಿಗೆ ಸ್ಥಳ ಇತ್ತು, ಅವ್ರು ಕೆಡವಿದ್ರಿ. ಅದಕ್ಕೆ ಆ ಕಾನೂನು ಒಳಗೆ ಮಾಡಿದಾಗ ನಾವು ಗುಂಡು ಹಾಕಿದ್ದೀವಪ್ಪ ಅನ್ನೋ ಮಾತು ಅವರು ಒಪ್ಕೊಳ್ತಾರೆ. ಆ ಗುಂಡು ಹಾಕಿಸುವಲ್ಲಿ ಡೈರೆಕ್ಷನ್ ಮಾಡಿದಂಥ ನೃಪೇಂದ್ರ ಮಿಶ್ರಾ ಅವರು ಇವತ್ತು BJPಯಲ್ಲಿದ್ದಾರೆ. ಅವ್ರಿಗೆ ಡಕಾಯಿತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಡಕಾಯಿತಿಗೆ ಇವ್ರ ಕಾರಣರು ಈಗ ಹೇಳ್ತಿಲ್ಲ ನಿಮಗೆ. ಇವರೆಲ್ಲ ಅದರಲ್ಲೂ ಮುಖ್ಯ ಹೆಸರಿಗೆ ಬರ್ತಾ ಇರೋದು ಚಂಪತ್ ರಾಯ್ ಎಲ್ಲರ ಜೊತೆ ಸಂಪರ್ಕ ಇವ್ರದ್ದು. ಅವ್ರ ಜೊತೆ ಗೋಪಾಲ್ ರಾವ್ ಅಥವಾ ಗೋವಿಂದ ರಾವ್ದು ಬರ್ತದೆ, ಅನಿಲ್ ಮಿಶ್ರಾ, ಇವರೆಲ್ಲ ಹೆಸರು. ಅನಿಲ್ ಮಿಶ್ರಾ ಅವರಂತೆ ಪರ್ಸೆಂಟೇಜ್ ಮೇಲೆ ವ್ಯವಹಾರ ಮಾಡ್ತಾಯಿದ್ರು ಅಂತ ಆರೋಪಗಳು ಬರ್ತಾಯಿದ್ದವು. ಇವುಗಳೆಲ್ಲ ತನಿಖೆ ಆಗಬೇಕಾಗಿದೆ. ಅದಕ್ಕೆ FIR ಹರೀರಿ ಇವ್ರ ಮೇಲೆ. ಇವ್ರನ್ನ ಮೊದಲು ಒಳಗೆ ತಗೊಳ್ರಿ ಪೊಲೀಸ್ ಕಸ್ಟಡಿಗೆ, ಅಲ್ಲಿ ಎನ್ಕ್ವೈರಿ ಮಾಡಿ. ಎಲ್ಲದ ED, ಎಲ್ಲದ CBI, ಎಲ್ಲದ IT, ED ಇಲ್ಲಿ ಬರಬೇಕಾಗಿತ್ತು. ದೊಡ್ಡ ಘಟನೆ ನಡೆದಾಗ ಯಾರೋ ಅಧಿಕಾರಿಗಳು ತಂದು ನೇಮಿಸ್ತಾ ಇದ್ದರೆ ಅಧಿಕಾರಿಗಳು ಸರ್ಕಾರಕ್ಕೆ ಬಂದಿರ್ತಾರೆ. ಯಾವುದೇ ಸರ್ಕಾರದ ಅಧಿಕಾರಿಗಳು ಸರ್ಕಾರಕ್ಕೆ ಬಂದಿರ್ತಾರೆ, ವಫಾದಾರ ಇರ್ತಾರೆ ಅಥವಾ ಗುಲಾಮರು ಇರ್ತಾರೆ. ಅವ್ರ ಕಡೆಯಿಂದ ನೀವು ಯಾಕೆ ಬಳಸ್ತಾ ಇದ್ದೀರಿ ಅಂತ ಅಖಿಲೇಶ್ ಯಾದವ್ ನೇರ ಕಾಂಗ್ರೆಸ್ ನೇರ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿವರೆಗೆ ಇನ್ನೊಂದು ಮಾತಿಗೆ ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, RSSದ ಯಾರೊಬ್ಬರು ಹಿರಿಯರು ಇದನ್ನು ಅಲ್ಲಗಳದಿಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ, ಮೌನ ಯಾಕೆ ಅನ್ನೋದು ವಿರೋಧ ಪಕ್ಷಗಳ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡ್ಬೇಕಾಗಿದೆ. ನಿಮ್ದಿಲ್ಲಲ್ಲ RSSದವ್ರದ್ದು, ಕೊಡ್ರಿ ಉತ್ತರ, ಹೇಳ್ರಿ. ಇವರು ತಪ್ಪಿಸ್ತಾರ, ನಮಗೆ ಇವ್ರು ಸಂಬಂಧ ಇಲ್ಲ ಅಂತ ಹೇಳ್ರಿ. ಅದು ಇದು ಎನ್ಕ್ವೈರಿ ಮಾಡ್ಲಿಕ್ಕೆ ಹಚ್ಚರಿ ಇದನ್ನು ಅಂಥೇಳಿ ಎಲ್ಲ ವಿರೋಧಿಗಳ ಒಕ್ಕೊಲನ ಮಾತು ಅಂತ. ಯಾವ RSS, ಯಾವ ವಿಶ್ವ ಹಿಂದೂ ಪರಿಷತ್ ಇವರೆಲ್ಲರೂ ಮೂವ್ಮೆಂಟ್ ಮಾಡಿ ರಾಮ ಮಂದಿರ ಕಟ್ಟಿದ್ರು. ಆ ರಾಮ ಮಂದಿರದಲ್ಲಿ ಇವತ್ತು ದರೋಡೆ ಆಗ್ತಾಯಿದೆ, ಲೂಟಿ ಆಗ್ತದೆ. ರಾಮನ ಬಂಗಾರವನ್ನು, ಬೆಳ್ಳಿಯನ್ನು, ಹಣವನ್ನು ಈ ನಡಿಗಿನ ಪೂಜಾರಿಗಳು ಹೆಸರಿನ ಏಜೆಂಟರು, ರಾಮ್ ಟ್ರಸ್ಟದ ನಿರ್ದೇಶಕರು ಅಲ್ಲೇ ಭೂಮಿ ಸಹಿತ ಮಾರ್ಕೊಂಡಿದ್ದಾರೆ ಅನ್ನೋದು ಆರೋಪ ಸಂಜಯ್ ಸಿಂಗ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ನೇರವಾಗಿ ಭೂಮಿ ಘೋಟಾಲೆಯಲ್ಲಿ 40-50 ಕೋಟಿ ರೂಪಾಯಿ ಮಿಕ್ಕಿ ಇವರು ಹೊಡೆದಿದ್ದಾರೆ. ಚಂಪತ್ ರಾಯ್ ಮೇಲೆ ನೇರ ಆರೋಪದವರಿಗೆ, ಚಂಪತ್ ರಾಯ್ ಮತ್ತು ಗೋಪಾಲ್ ರಾವ್ ಮೇಲೆ ಸಂಜಯ್ ಸಿಂಗ್ ಅವರು. ಇದೆಲ್ಲ ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಅನ್ನೋದು ಇಡೀ ದೇಶದ ಜನರ ಭಕ್ತರ ಇವತ್ತು ಧ್ವನಿ ಆಗ್ತಾಯಿದೆ. ಯಾಕೆ ಕಳೆದ ಒಂದು ವಾರ ಚರ್ಚೆ ನಡೀತಾನೆ ಇದೆ ಏನು ಇಲ್ಲಿವರೆಗೆ ಇದರ ಏನಪ್ಪ ಇವ್ರು ಯಾರಲ್ಲಿದ್ದರು, ಯಾವ ಸಂಸ್ಥೆಯಲ್ಲಿದ್ದರು, ಅವ್ರು ಏನೂ ಮಾತಾಡ್ತಾ ಇಲ್ಲ. ಸಂಘ ಪರಿವಾರದವರು ಮುಖ್ಯವಾಗಿ RSSದವರು ಇವತ್ತು RSS ಕಡೆಗೆ ಬಟ್ಟು ಹೋಗ್ತಾ ಇದೆ. ಸಿಂಪಲ್ಲಾಗಿ ರಾಮ ಮಂದಿರ ಕಟ್ಟಿದ್ರಿ ಸಂತೋಷ, ಆದರೆ ರಾಮ ಮಂದಿರದ ಲೂಟೇರಗಳನ್ನು
ಈ ದರೋಡೆಕೋರರನ್ನು ಇಲ್ಲಿವರೆಗೆ ಇವ್ರ ಹೆಸರಿಡಿಸಿ ಇವ್ರಿಗೆ ಎನ್ಕ್ವೈರಿ ಯಾಕೆ ಮಾಡಿಸ್ತಾ ಇಲ್ಲ, ಯಾಕೆ ಮೌನ ಆಗಿದ್ದೀರಿ, ಏನು ನಿಮಗೆ ಅವ್ರಿಗೆ ಹೊಂದಾಣಿಕೆ ಇದೆಯಾ ಅನ್ನುವಂಥಷ್ಟು ಮಟ್ಟಿಗೆ ಇವತ್ತು ಚರ್ಚೆ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲ. ಅದನ್ನು ನಿಮ್ಮೊಂದಿಗೆ ಇವತ್ತು ಹೇಳಬೇಕಾಗಿದೆ. ಏನು ನಡೀತಾ ಇದ್ದಾರೆ ಈ ದೇಶದಲ್ಲ, ಯಾವ ರಾಮ ಮಂದಿರದಿಂದ ಯಾವ ಮಂದಿರ ನಿರ್ಮಾಣಕ್ಕಾಗಿ ಇವತ್ತು BJP ಮತ್ತು ಅದ್ರ ಜೊತೆಗೆ ಸಂಘ ಪರಿವಾರ, ಇಟ್ ಮೀನ್ಸ್ RSS ವಿಶ್ವ ಹಿಂದೂ ಪರಿಷತ್ ಹೋರಾಡಿದರು, ಅವರು ಇವತ್ತು ಅದರ ಪ್ರತಿಫಲವನ್ನು ಈ ರೀತಿ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಮತ್ತು ಅದೇ ಕಾಲಕ್ಕೆ SP ಸಮಾಜವಾದಿ ಪಾರ್ಟಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಇದಕ್ಕೇನು ಉತ್ತರ ಕೊಡ್ತಾರೆ? ಆಲ್ರೆಡಿ SIT ನೇಮಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಆದರೆ ಇಲ್ಲಿವರೆಗೆ ಮಾತ್ರ RSS ತನ್ನ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಇವ್ರನ್ನ ಯಡಿಯೂರಪ್ಪ ಎನ್ಕ್ವೈರಿ ಮಾಡಲಂತ ಹೇಳಿಲ್ಲ. ಹಾಗೆ ತಿಳ್ಕೊಂಡು ಅಲ್ಲಿ ದರೋಡೆ ಆಗಿದ್ದನ್ನು ಸಹಿತ ಅವ್ರು ಒಪ್ಪಿಲ್ಲ, ಮೌನ ಆಗಿಬಿಟ್ಟಿದ್ದಾರೆ. ಏನದು? ಎರಡು ಹಾದಿ, ಒಂದು ಈ ವಿಷಯದ ಬಗ್ಗೆ ತಿಳುವಳಿಕಿಲ್ಲ, ಎರಡನೇದು ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಈ ವಿರೋಧಿಗಳ ಪ್ರಶ್ನೆ. ಇದಕ್ಕೆ ಉತ್ತರ ಯಾವ ರೀತಿ ಕೊಡ್ಬೋದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. S16 ನ್ಯೂಸ್ ಅರ್ಥ ತಿಳಿಸಿದಾರಾಗಿದ್ದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.